ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಚಲಿತ ಘಟನೆಗಳು. ಕ್ವೆಶ್ಚನ್ ನಂಬರ್ 1. ಇತ್ತೀಚೆಗೆ ಯಾವ ಸಚಿವಾಲಯವು ದಿ ಇಂಡಿಯನ್ ಎಕಾನಮಿ ಎ ರಿವ್ಯೂ ಎಂಬ ಶೀರ್ಷಿಕೆ ವರದಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರವು ಹಣಕಾಸು ಸಚಿವಾಲಯವಾಗಿದೆ. ಇದರ ಸಂಕ್ಷಿಪ್ತ ವಿವರಣೆ: ಹಣಕಾಸು ಸಚಿವಾಲಯದ ದಿ ಇಂಡಿಯನ್ ಎಕಾನಮಿ ಎ ಡಿಕೇಡ್ ಇನ್ ರಿವ್ಯೂ ವರದಿ CA ವಿ ಅನಂತ್ ನಾಗೇಶ್ವರನ್ ಅವರು ಬರೆದ 74 ಪುಟಗಳ ವರದಿ. ದಿ ಇಂಡಿಯನ್ ಎಕಾನಮಿ ಎ ರಿವ್ಯೂ ಒಂದು ದಶಕದಲ್ಲಿ ಭಾರತದ ಆರ್ಥಿಕ ಪಥವನ್ನು ನಿರ್ಣಯಿಸುತ್ತದೆ. ನೆಕ್ಸ್ಟ್ ಕ್ವಶನ್: ಭಾರತದಲ್ಲಿ ಹಿಮಚಿರತೆ ಜನಸಂಖ್ಯೆಯ ಮೌಲ್ಯಮಾಪನ ವರದಿಯ ಪ್ರಕಾರ ಯಾವ ರಾಜ್ಯ ಅಥವಾ UTನಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳಿವೆ? ಸರಿಯಾದ ಉತ್ತರ ಲಡಾಖ್ ಆಗಿದೆ. ಅಂದಾಜು ಇದರ ಸಂಕ್ಷಿಪ್ತ ವಿವರಣೆ: ಅಂದಾಜು 477 ವ್ಯಕ್ತಿಗಳೊಂದಿಗೆ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿದೆ. ನಂತರ ಉತ್ತರಾಖಂಡ 124, ಹಿಮಾಚಲ ಪ್ರದೇಶ 51, ಅರುಣಾಚಲ ಪ್ರದೇಶ 36, ಸಿಕ್ಕಿಂ 21 ಮತ್ತು ಜಮ್ಮು ಮತ್ತು ಕಾಶ್ಮೀರ 9. ನೆಕ್ಸ್ಟ್ ಕ್ವಶನ್: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಲ್ಫೆಂಗ್ಲೋ ಎಂದರೇನು? ಸರಿಯಾದ ಉತ್ತರ ಸೂರ್ಯನಿಂದ ಪರ್ವತ ಇಳಿಜಾರುಗಳ ಪ್ರಕಾಶವನ್ನು ಒಳಗೊಂಡಿರುವ ನೈಸರ್ಗಿಕ ವಿದ್ಯಮಾನವಾಗಿದೆ. ಇದರ ಸಂಕ್ಷಿಪ್ತ ವಿವರಣೆ: ಪರ್ವತದ ಇಳಿಜಾರುಗಳು ಸೂರ್ಯನಿಂದ ಬೆಳಗಿದಾಗ ಅಥವಾ ಅಸ್ತಮಿಸಿದಾಗ ಆಲ್ಫೆಂಗ್ಲೋ ನೈಸರ್ಗಿಕ ವಿದ್ಯಮಾನವಾಗಿದೆ. ನೆಕ್ಸ್ಟ್ ಕ್ವಶನ್: ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡಲಾಗುವುದು. ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು? ಸರಿಯಾದ ಉತ್ತರ ಬಿಹಾರ್. ಸಂಕ್ಷಿಪ್ತ ವಿವರಣೆ: ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಗುವುದು. ರಾಷ್ಟ್ರಪತಿ ಭವನವು ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಈ ವಿಷಯವನ್ನು ಪ್ರಕಟಿಸಿದೆ. ಕರ್ಪೂರಿ ಠಾಕೂರ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಘೋಷಣೆ ಅವರ 100ನೇ ಜನ್ಮ ವಾರ್ಷಿಕೋತ್ಸವ ಒಂದು ದಿನ ಮೊದಲು ಬಂದಿದೆ. ನೆಕ್ಸ್ಟ್ ಕ್ವಶನ್: 75ನೇ ಗಣರಾಜ್ಯ ದಿನದಂದು THDC ಇಂಡಿಯಾ ಲಿಮಿಟೆಡ್ನಿಂದ ಭಾರತದ ಅತಿ ದೊಡ್ಡ ಎಲೆಕ್ಟ್ರೋಲೈಸರ್ ಮತ್ತು ಇಂಧನ ಕೋಶ ಆಧಾರಿತ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದರ ಸರಿಯಾದ ಉತ್ತರ ರಿಷಿಕೇಶ್. ಇದರ ಸಂಕ್ಷಿಪ್ತ ವಿವರಣೆ ನೋಡೋದಾದರೆ THDC ಉತ್ತರಾಖಂಡದಲ್ಲಿ ಎಲೆಕ್ಟ್ರೋಲೈಸರ್ ಮತ್ತು ಫ್ಯೂಯಲ್ ಸೆಲ್ ತಂತ್ರಜ್ಞಾನದೊಂದಿಗೆ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಉದ್ಘಾಟಿಸುತ್ತದೆ. THDC ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ಉತ್ತರಾಖಂಡದ ಋಷಿಕೇಶದಲ್ಲಿರುವ ತನ್ನ ಕಚೇರಿ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ಗೆ ಅನುಗುಣವಾಗಿ ತನ್ನ ಪ್ರಾಯೋಗಿಕ ಹಸಿರು ಹೈಡ್ರೋಜನ್ ಯೋಜನೆಯನ್ನು ಯಶಸ್ವಿಯಾಗಿ ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಇದೇ ರೀತಿ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ಬಂದಲ್ಲಿ ನಿಮ್ಮ ಕುಲಪುತ್ರ